ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ಪಾರ್ವತಿ ಕನ್ನಡ ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಹೆಂಗದಿರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತು ನಮ್ಮ ಮಮ್ಮಿಗೆ ಹುಷಾರಿಲ್ಲ. ಮಮ್ಮಿ ಅಂದ್ರೆ ನಿನ್ನೆ ರಾತ್ರಿ ನಮ್ಮ ಮಮ್ಮಿಗೆ ಹೊಟ್ಟಿ ನುಷಾಕತ್ತಿತ್ತ. ಅದಕ್ಕ ನೋಡ್ರಿ ನಿನ್ನೆ ರಾತ್ರಿ 3 ಮೊಸರು, ಒಂದ್ ನಂದಿನಿ ಮೊಸರು, ಒಂದ್ ದಹಿ 10 ರೂಪಾಯಿ ಬರ್ತಿದ್ಲಕ್ರಿ. ಆ ಮೊಸರು ಇವತ್ತು ಮತ್ತ ಮುಂಜಾನೆ ಹೋಗಿ ನಂದಿನಿ ಮೊಸರು ತಗೊಂಡ್ ಬಂದೇನಿ. ಮಮ್ಮಿ ನಿನ್ನೆ ರಾತ್ರಿ 2 ಸಲ ಎದ್ದು ಮಜ್ಜಿಗೆ ಕುಡ್ದಿದ ಅಂತ ಅಂದು ಮುಂಜಾನೆ. ಈಗ ಅಕ್ಕಿ ಅನ್ನ ಕಿಟ್ಟೆ ನೋಡ್ರಿ. ಮಮ್ಮಿ ನೀನು ಸಾಂಬಾರ್ ಮಾಡಿಳು. ಸಾಂಬಾರ್ ಖಾಲಿ ಆಗಿತ್ತಂದ್ರ ಉಪ್ಪು ಖಾರ ಇಲ್ಲಿಕಂದ್ರ ಸೆಜ್ವಾನ್ ಚಟ್ನಿ ಹಾಕೊಂಡ್ ತಿಂತಿದ್ವಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಮಮ್ಮಿಗೆ ರೆಸ್ಟ್ ಮಾಡ್ಬೇಕು. ಅಂದ್ರ ಹೊಟ್ಟಿ ನುಷಾಗತ್ತಿತ್ತಂದ್ರ ಹೆಂಗಾಗಿತ್ತಂದ್ರ ಮೋಷನ್ ಹತ್ತಿತ್ತ. ಅದಕ್ಕ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕಂದ್ರ ಉಪ್ಪು ಅದು ಹಾಕೋಂಗಿಲ್ಲ ಫ್ರೆಂಡ್ಸ್. ಒಂದ್ಸಲ ನಾ ಉಪ್ಪು ಹಾಕ್ಬಿಟ್ಟಿನಿ. ಫಸ್ಟ್ ತಂದಿರುವ ಮಜ್ಜಿಗೆ ಅಂದ್ರ ಆಲ್ಮೋಸ್ಟ್ ನಾ ಉಪ್ಪು ಹಾಕ್ತೇನಿ. ನಂಗೆ ಗೊತ್ತಿರಾಕಿಲ್ಲ ಮೋಷನ್ ಆಗು ಮುಂತ ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕಿದ್ರೆ ಮತ್ತೆ ಜಾಸ್ತಿ ಆಗತ್ತೆ ನೋಡ್ರಿ. ಮೋಷನ್ ಹತ್ತಿದಾಗ ಉಪ್ಪು ಹಾಕ್ಬಾರ್ದು. ಉಪ್ಪುನ ಒಂದ್ ಸ್ವಲ್ಪ ಹೀಟ್ ಅಂಶ ಅಂತಂದು ಹೇಳ್ತಾರ. ಸೊ ಹಂಗಾಗಿ ಉಪ್ಪು ಹಾಕೋದು ಹಂಗ ಮಜ್ಜಿಗೆ ಮಾಡ್ಕೊಂಡು ಕುಡ್ದಿರ್ತೀನಿ. ಮತ್ತ ಅನ್ನ ಮಜ್ಜಿಗೆ ಉಣ್ತೀನಲ್ಲ, ಸೊ ಅವಾಗ ಒಂದ್ ಸ್ವಲ್ಪ ಇನ್ನೊಂದು ಪಾಯಿಂಟ್ ಫ್ರೆಂಡ್ಸ್, ಅನ್ನ ಮೊಸರು ಉಣ್ಣಬಾರ್ದು, ಅನ್ನ ಮಜ್ಜಿಗೆ ಮೊಸರು ಹೀಟ್. ಸೊ ಅದ್ರಾಗ ಬೇರೆ ಹಸ್ಬೆಂಡ್ ಊರಿಗೆ ಹೋಗ್ಯಾರ. ಊರಿಗೆ ಹೋಗಿದ್ದ ಟೈಮ್ನಾಗ ನನಗ ಹಿಂಗ ಆಗಿತ್ತು. ಅದೊಂದು ಅಯ್ಯೋಪ್ಪ ಏನ್ ಮಾಡ್ಲಿ ಅಂದ್ರ ಹಸ್ಬೆಂಡ್ ಇದ್ರು ಅಂತಂದ್ರ ನನಗೆ ಆರಾಮಿಲ್ಲ ಅಂತಂದ್ರ ಎಲ್ಲ ಅವರ ಮ್ಯಾನೇಜ್ ಮಾಡ್ತಾರ. ಸೊ ಅವ್ರು ಇಲ್ಲದ ಟೈಮ್ನಾಗ ಈಗ ಅನ್ವಿತನ ಎಲ್ಲ ನನಗೆ ಹೆಲ್ಪ್ ಮಾಡಕಂತ ನೋಡ್ರಿ. ಈಗಿನ ಇವತ್ತು ಹೆಲ್ಪ್ ಮಾಡ್ಯಾಳ. ಅವ್ರ ತಮ್ಮನ್ನ ಎಬ್ಸಿದೆ, ಅರ್ವಿನನ್ನ ಎಬ್ಸಿ ಆಕಿನ ಅವನ್ನ ರೆಡಿ ಮಾಡಿ ಊಟ ಉಣ್ಸಿ ಸ್ಕೂಲಿಗೆ ಕಳ್ಸಿದ್ದು. ನನಗಂಕಲ್ ಹೇಳಕನ ಆಗವಲ್ದ. ಎದ್ರ ಮತ್ತ ಮೋಷನ್ ಹಿಂಗ ಸ್ಟಾರ್ಟ್ ಆದ ರೀತಿ ಆಗಕ್ಕಂತಿತ್ತು. ಸೊ ಹಂಗಾಗಿ ಏನಿದ್ರು ಒಂದು ನೈಟ್ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದ್ದು. ಬೆಳಗ್ಗೆ ಒಂದು 10 ಟೈಮ್ ಹೋಗೀನಿ. ಸೊ ಅಷ್ಟೊಂದು ಪ್ರಾಬ್ಲಮ್. ಈಗ ಸ್ವಲ್ಪ ಈಗ 1 ಅವರ್ ಆಯ್ತು. ಇವಾಗ ಒಂದ್ ಸ್ವಲ್ಪ ಆರಾಮ್ ಅನ್ಸಾಕಂತೈತಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ಅಂತಂದಿರ್ದು. ಯಾವಾಗ 1 ಟೈಮ್ನ ಆಗಿರ್ಲಿಲ್ಲ. ಹಸ್ಬೆಂಡ್ ಊರಿಗೆ ಹೋಗಿದ್ದ ಟೈಮ್ನಾಗ 1 ಟೈಮ್ ಈ ಪ್ರಾಬ್ಲಮ್ ಆಗಿರ್ಲಿಲ್ಲ. ಸೊ ಇದ ಫಸ್ಟ್ ಟೈಮ್. ಅದೊಂದ್ರಿ ಒಂದ್ ಕಡೆ ಭಯ, ಹೆಂಗ್ ಮಾಡೋದಪ್ಪ ಅಂತೇಳಿ. ನೈಟ್ ಟೈಮ್ನಾಗಂತೂ ಒಮ್ಮೆ ಪ್ರಾಬ್ಲಮ್ ಆಗಿದ್ದಿಲ್ಲ. ಅಂದ್ರ ಹಿಂಗ ಡೇ ಟೈಮ್ನಾಗ ಮಧ್ಯಾಹ್ನ ಹಿಂಗ ಬೆಳಗ್ಗೆ ಹಿಂಗಾಗಿರ್ತಿತ್ತು. ಸೊ ನೈಟ್ ಅನ್ನೋಷ್ಟೊತ್ತಿಗೆ ಆರಾಮ ಆಗಿರ್ತಿತ್ತು. ಸೊ ಹಿಂಗ ಇದ ಫಸ್ಟ್ ಟೈಮ್ ನೈಟ್ ಟೈಮ್ನಾಗ ಮಲ್ಗೋ ಊಟ ಉಣ್ಣೋ ಟೈಮಿಗೆ ಆಗಿದ್ದು ಅಂತಂದ್ರೆ ಇದ ಫಸ್ಟ್ ಟೈಮ್. ಹಿಂಗ ಮಜ್ಜಿಗೆ ಕುಡಿದ ಅಂತಂದ್ರೆ ಆರಾಮ ಆಗ್ತಿತ್ತು. ಬಟ್ ಈ ಸಲ ಎಷ್ಟು ಮಜ್ಜಿಗೆ ಕುಡ್ರಿ ಏನಂದ್ರೆ 4-5 ಸರಿಗೆ ಮಜ್ಜಿಗೆ ಕುಡ್ದೇನಿ. ಇವಾಗ ಬೆಳಗ್ಗೆ ಜಿಂಬು ಬರ್ತಾವಲ್ಲ ಫ್ರೆಂಡ್ಸ್. ಇದ್ರಲ್ಲಿ 4-5 ಸರಿಗೆ ನಮ್ಮ ನನ್ವಿತನ ಮಾಡಿ ಕೊಟ್ಲು. ನೈಟ್ ಎದ್ದು ನಾನೊಮ್ಮೆ ಮಜ್ಜಿಗೆ ಮಾಡ್ಕೊಂಡೆ ನೋಡ್ರಿ. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಆರಾಮಿಲ್ಲ ಅಂತಂದು ನನ್ವಿತನ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾಳ. ಸೊ ಇತ್ತೀಚೆಗಂತೂ ಸರಿಯಾಗಿ ಬ್ಲಾಗ್ ಮಾಡಕ್ ಆಗೋದು. ಸಿಕ್ಕಾಪಟ್ಟೆ ಕಾಲ್ ನೋವು ಬೇರೆ. ಸೊ ಈಗ ಅನ್ವಿತನ ಈಗ ಏನು ಅಡ್ಗೆ ಏನು ಮಾಡಿಲ್ಲ. ನಾನು ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ರವಾ ರೊಟ್ಟಿ ಮಾಡ್ ಮಮ್ಮಿ ಅಂತ ಮೊನ್ನೆಯಿಂದ ಹೇಳಕತ್ತಿದ್ರು. ಸೊ ಓಕೆ ಇವತ್ತು ರವಾ ರೊಟ್ಟಿ ಮಾಡಿದ್ರಾಯ್ತು ಅಂತೇಳಿ ನಾನು ಪ್ಲಾನ್ ಮಾಡ್ಕೊಂಡಿದ್ರ ನೋಡ್ರಿ ಹಿಂಗಾಗ್ತೈತಿ. ಮೈಯಾಗ ಸಗಸ್ಬೇಕಲ್ಲ, ಆಕ್ಟಿವ್ ಆಗಿ ಚೆನ್ನಾಗಿದ್ರ ಮಾಡೋದು. ಮಾಡಕ್ ಆಗಲ್ಲ. ಸೊ ರವಾ ರೊಟ್ಟಿ ಮಾಡಕ್ ನೋಡ್ರಿ ಮೆಂತ್ಯ ಸೊಪ್ಪೆಲ್ಲ ಎಲ್ಲ ತೊಳೆದು ಇಟ್ಟಿದ್ದೆ. ನೋಡಿದ್ರ ಇದು ಬಾಳಕಂತೈತಿ. ಏನ್ ಮಾಡೋದು, ಸೌತೆಕಾಯಿ ಇದ್ವಿ. ಸೌತೆಕಾಯಿನ ಎಲ್ಲ ಹಾಕಿ ಮಾಡ್ಬೇಕು ಅಂತೇಳಿ ಇವೆಲ್ಲ ಇದಾಕಂತ ನೋಡ್ರಿ. ಇವತ್ತು ಮಾಡಕ್ ಆಗಲ್ಲ. ಅಂದ್ರ ರವಾ ರೊಟ್ಟಿ ಯಾವತ್ ಮಾಡ್ತೀನಿ ಅಂತಂದ್ರ ರೊಟ್ಟಿ ಮಾಡ್ಲಾರ್ದಿನ ಮಾಡಿರ್ತೀನಿ. ಯಾಕಂದ್ರ ಅದನ್ನು ಮಾಡಿ ಮತ್ತ ರೊಟ್ಟಿನೂ ಮಾಡಕ್ ಆಗಂಗಿಲ್ಲ. ಸೊ ಎಂದ್ ರೊಟ್ಟಿ ಮಾಡಂಗಿಲ್ಲ ನೋಡ್ರಿ. ಸೊ ಅವತ್ತ
ರವೆ ರೊಟ್ಟಿ ಹಿಂಗೆ ಬ್ರೇಕ್ಫಾಸ್ಟ್ ಹಿಂಗೆ ಮಾಡಿರ್ತೀನಿ. ತಾಲಿಪಟ್ಟು, ಆಲೂ ಪರೋಟ, ಸೊ ಈ ರೀತಿ. ಹಸ್ಬೆಂಡ್ ಇವತ್ತು ವೀಕ್ಲಿ ಅದು ಹೆಂಗಿದ್ರು ಮನ್ಯಾಗ ಇರ್ತಾರ, ಅವ್ರಿಗೆ ಲಂಚ್ ಏನು ಇರಂಗಿಲ್ಲ ತಗೊಂಡೋಗೋದು ಬುತ್ತಿ ಅಂತೇಳಿ ಇವತ್ತು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವರು ಇಲ್ಲ ಊರಿಗೆ ಹೋಗ್ತೀನಿ ಅಂತಂದು ಊರಿಗೆ ಹೋದ್ರು. ಹಂಗಾಗಿ ಊರಿಗೆ ಹೋದ್ರು ಮಾಡೋಣ ಅಂತ ಅನ್ಕೊಂಡಿದ್ದೆ, ಮಕ್ಕಳಾದ್ರೂ ತಿಂತಾರ ಅಂತೇಳಿ. ನನಗೆ ಸಡನ್ ರಾತ್ರಿ ಹಿಂಗೈತೆ ನೋಡ್ರಿ. ಬರೀ ಇವತ್ತಿನ ಅದೇ ಅನ್ವಿಧಾನ ಮಾಡ್ತಾನೆ, ನನಗೆ ಗೊತ್ತು ಇವಾಗ ಮಾಡೋಕ್ಕಾಗಲ್ಲ ಬ್ಲಾಗು. ನಾನು ಮಾಡ್ತೀನಿ ಮಮ್ಮಿ ಬ್ಲಾಗ್ ಅಂತಂದು ಹೇಳ. ಈಗ ಅನ್ನಕ್ಕಿಡು ಅಂತಂದು ಹೇಳಿದೆ. ಸೊ ಅನ್ನಕ್ಕಿಟ್ಟ ಈಗ ಅಕ್ಕಿ ತೊಳೆದು ಹೇಳಿದೆ. ಅದೇನು ಸಿಂಪಲ್ ಐತಿ. ಅನ್ನಕ್ಕೆ ಸುಮಾರು ಸಲ ಒಂದು 2 ಸಲ ಮಾಡೇ ಹಾಕ್ತೀನಿ ಅನ್ನನ. ಅವ್ರಿಗಂತೂ ಸ್ಕೂಲಿಗೆ ಹೋಗ್ಯಾನ. ಅದೊಂದು ಕಲ್ತ್ ಬಿಡವ, ಹಿಂಗ ಆರಾಮ್ಲ ಟೈಮ್ನ ಹೆಲ್ಪ್ ಆಗ್ತೈತಿ. ಬ್ಯಾಳೆ ಸಪ್ಪನ ಬೇಳೆ ಸಾಂಬಾರ್ ವೆರಿ ಈಸಿ. ಬೇಳೆ ಕುದಿಸೋದು, ಅದಕ್ಕೆ ಖಾರ ಹಾಕೋದು, ತಿನ್ನೋದು. ಇನ್ನು ಅಭ್ಯಾಸ ಮಾಡುವ. ರಂಗೋಲಿ ಹಾಕಿದ್ವಿ. ನೋಡುವ ಮಸ್ತ್ ಆಗೈತೆ ರಂಗೋಲಿ. ಅರ್ವಿನ್ ಸ್ವಲ್ಪ ಅಂದ್ರೆ ಆಟೋ ಬಂತ, ಸ್ವಲ್ಪ ಯಾಡ್ತಿತ್ತು. ನೋಡ್ರಿ ಎಷ್ಟು ಚಲೋ ಐತೆ ಅನ್ನೈತೆ ರಂಗೋಲಿ. ಬಾರಿ ಹಾಕಕತ್ತಾಳೆ ಇತ್ತೀಚೆಗೆ. ಒಂಥರ ಹೆಂಗೈತೆ ಅಂತಂದ್ರೆ ಮೆಹಂದಿ ಹಾಕ್ತೀವಿ ನೋಡ್ರಿ ಕೈಯಾಗ. ಸೊ ಆ ರೀತಿ ಡಿಸೈನ್ ಒಳಗೆ ರಂಗೋಲಿ ಹಾಕ್ಯಾರ ಅಂತಂದು ಹೇಳ್ಬೋದು. ಚೆನ್ನಾಗೈತೆ ಅನ್ನೈತೆ, ಸೂಪರ್. ಸೋಫಾ ಕ್ಲೀನ್ ಮಾಡ್ತೀನಿ. ಈಗಿನ ಸೋಫಾ ಕ್ಲೀನ್ ಮಾಡಕತ್ತೇನೆ ಹೋಗ್ರಿ ಫ್ರೆಂಡ್ಸ್. ಮಮ್ಮಿ ಟೈಮ್ ರೆಸ್ಟ್ ಮಾಡಬೇಕಲ್ಲ. ತನಕರು ನಮಗೆ ಸ್ಕೂಲ್ ಹಾಲಿಡೇ ಐತಿ. ಅಂದ್ರೆ 10th ಎಕ್ಸಾಮ್ ಅದಾವಲ್ಲ, ಅದಕ್ಕೆ ಹಾಲಿಡೇ ಕೊಟ್ಟಾರು ಸ್ಕೂಲ. ಅದಕ್ಕೆ ಮನೆಯಾಗ ಬಂದು ಇಟ್ಕೊಂಡ್ರೆ ಮಮ್ಮಿ ನಾನು ಎಲ್ಲ ಮಾಡಬೇಕಾಗಿತ್ತು. ಈಗ ಕೇಳೋಣ ಒಬ್ರಿ, ನಾ ಈಗ ಸ್ಕೂಲಿಗೆ ಹೋಗಿದ್ರೆ ಮಮ್ಮಿ ಹೆಂಗಿರ್ತಿಲ್ಲ ಅಂತ. ಮಮ್ಮಿ ನಂದೀಗ ಸ್ಕೂಲ್ ಇತ್ತಂತ ತಿಳ್ಕೊಂಡು ಈಗ ಎಲ್ಲ ಹೆಂಗೆ ಮಾಡ್ಕೊತಿದ್ದಿ? ಇಡತ್ತೆ ಕೆಲಸನ ಆಗ್ತೀರಿ. ಮತ್ತು ಇವೆಲ್ಲ ಪೂರ ಕೆಲಸ ಆಗಿರ್ತೈತೆ. ನೀ ಸ್ಕೂಲಿಗೆ ಹೋಗತ್ಲೆ ರೊಟ್ಟಿ ರೊಟ್ಟಿ ಮುಗಿಯಾಕ ಬಂದಿರ್ತೈತೆ. ಅಲ್ಲ ನಿಂಗೀಗ ಆರಾಮ್ ತಪ್ಪೈತ್ಲೆ ಅದಕ್ಕೆ. ಸ್ಕೂಲ್ ಅಂದ್ರೆ ನಾನು ನಡ್ಕೊಂತ ಮಾಡೋದು, ಮತ್ತೇನು ಮಾಡೋದು ಅಷ್ಟ, ಬೇರೆ ಆಪ್ಷನ್ ಇರಲ್ಲ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ತು. ಈಗೇನು ಕಸ ಬಿಡಿಸ್ಬೇಕ. ಹೊಟ್ಟಿ ಅಂದ್ರೆ ತೆಲಿ ನುಸಿಬೇಕು. ಹೊಟ್ಟಿ ನುಸಿದ್ರ ಏನರ ಮಜ್ಜಿಗೆ ಅದು ಮಾಡ್ಕೊಂಡು ಕುಡಿಬೇಕು. ಬರೇ ಟ್ಯಾಬ್ಲೆಟ್ಸ್ ಔಷಧದ್ದು ಕುಡಿಬಾರ್ದು. ಯಾವಾಗ ಕುಡಿಬೇಕಂದ್ರೆ ಜ್ವರ ಏನರ ಆದಾಗ ಕುಡಿಬೇಕು. ಅಂದ್ರೆ ಕಾಮನ್ ಏನರ ಆರಾಮ್ ತಪ್ಪಿರ್ತೈತಿ ಅವಾಗ ಕುಡಿಬಾರ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ತಲೆನೋವು ಮತ್ತು ಹೊಟ್ಟಿ ನೋವು, ಕೈಕಾಲು ನುಸ್ಯಾಕತ್ತ ಅಂತಾರೆ, ಅವಾಗ ಟ್ಯಾಬ್ಲೆಟ್ ಒಟ್ಟು ತಗೋಬೇಡ್ರಿ ನೀವು. ಈಗ ಕಸ ಬಿಡಿಸಾಕತ್ತೆ ನೋಡ್ರಿ. ಇವತ್ತು ಬಂದು ಫ್ರೈಡೇ, ಪೂಜೆ ಮಾಡಬೇಕು, ನೆಲ ಒರೆಸ್ಬೇಕು. ನಮ್ಮ ಅಮ್ಮನೂ ಇವತ್ತು ಮನ್ಯಾಗ ಅದಾನ್ರಿ. ಇವತ್ತು ನಮ್ಮ ಸ್ಕೂಲ್ 10th ಎಕ್ಸಾಮ್ ಅದಾವ, ಅದಕ್ಕೆ ಸ್ಕೂಲ್ ಹಾಲಿಡೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಆರಾಮಿಲ್ಲದ ಟೈಮ್ನಾಗ ನನ್ನ ಮಗಳು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಲು ಅಂಥೇಳಿ. ಸೊ ಅಕ್ಕಿನಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತು. ಹಸ್ಬೆಂಡ್ ಊರಿಗೆ ಹೋಗಿರೋದ್ರಿಂದ ಒಂದು ಕಡೆ ಹೆದರ್ಕೊಂಡಿದ್ದೆ, ರಾತ್ರಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಮಾಡಲಿ ಅನ್ನೋ ಒಂದು ರೀತಿ ಅದೊಂದು ಭಯ ಒಂದಿತ್ತು. ಸೊ ನನ್ನ ಮಗಳದ್ದು ಸ್ಕೂಲೊಂದು ಹಾಲಿಡೇ ಇತ್ತು. ಸೊ ಅದರಿಂದಾಗಿ
ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತು. ಬ್ಲಾಗ್ ಪರವಾಗಿಲ್ಲ 9:15 ನಿಮಿಷ ಮಾಡ್ಯಾಳ. ಆ್ಯಂಡ್ ನಾನು ಫಾಲೋ ಮಾಡೋ ಅಂಥ ಒಂದಷ್ಟು ಹೆಲ್ತ್ ಟಿಪ್ಸನ್ನು ಬ್ಲಾಗ್ನಾಗ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಾಳ. ಖುಷಿ ಆಯ್ತು ಎಲ್ಲ ನೋಡಿ ಬ್ಲಾಗ್. ಅದು ಈಗ ಬ್ಲಾಗ್ ಎಡಿಟ್ ಮಾಡೋಣ ಅಂತಂದು ಮಾಡ್ತಿರೋವಾಗ ನೋಡಿದ್ದು. ಪರವಾಗಿಲ್ಲ ಚೆನ್ನಾಗಿ ಮಾಡ್ಯಾಳ ನೋಡಿ ಖುಷಿ ಆಯಿತು. ನಾನು ಫಾಲೋ ಮಾಡೋ ಅಂಥ ಹೆಲ್ತ್ ಟಿಪ್ಸ್ ಎಲ್ಲ ತಿಳ್ಕೊಂಡಾಳ. ಸೊ ಇದನ್ನ ನೋಡ್ರಿ ಮಕ್ಕಳು ಮನೆಯಲ್ಲಿ ದೊಡ್ಡವ್ರನ್ನ ನೋಡಿ ಕಲಿತಿರ್ತಾರೆ. ಸೊ ಇವನ್ ನಾನು ನಮ್ಮ ಮನ್ಯಾಗ ನಮ್ಮ ಅಜ್ಜ ನಮ್ಮಮ್ಮ ನಮ್ಮಪ್ಪ ನಮ್ಮ ಮಾಮ ಸೊ ಇವ್ರನ್ನೆಲ್ಲ ಒಟ್ಟು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ನಾವು ಕಲಿಬೇಕು. ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಬೇಕು, ಕಲಿಸ್ಬೇಕು. ಸೊ ಇದನ್ನು ಮಕ್ಕಳೆಲ್ಲ ಕಲಿತಿರ್ತಾರೆ ನೋಡ್ರಿ. ಸೊ ಇವಾಗಿಂದ ಮಕ್ಕಳಿಗೆ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು, ಸರಿ ತಪ್ಪುಗಳನ್ನು ತಿಳಿಸ್ಬೇಕು, ತಪ್ಪು ಮಾಡಿದಾಗ ತಿದ್ದಬೇಕು. ಸೊ ಒಳ್ಳೆ ಗುಣಗಳನ್ನು ಅವ್ರ ತಲೆಗೆ ತುಂಬಬೇಕು. ಇಷ್ಟು ದಿನ ಏನು ನಾವು ನೋಡ್ಕೊಂಡಿದ್ದೀವಲ್ಲ ಮಕ್ಕಳನ್ನ ನೋಡ್ಕೊಂಡಿರೋ ರೀತಿಯಾಗಿರ್ಬೋದು, ಇಷ್ಟು ದಿನ ಆದ್ರೆ ಸಣ್ಣರದರ ಬಿಡು ಸಣ್ಣರದರ ಅಂತಂದು ಸೊ ಈ ರೀತಿಯಾಗಿ ಬೆಳೆಸ್ಕೊಂಡು ಹೋಗಿರ್ತೀವಿ. ಸೊ ಇನ್ನು ಮುಂದೆ ಐತಲ್ಲ ಸೊ ಸಣ್ಣರದರ ಅಂಥೇಳಿ ಬಿಡುವಂಗಿಲ್ಲ. ಸೊ ಇನ್ನು ಮುಂದೆ ಅವ್ರನ್ನ ತಪ್ಪು ಮಾಡಿದಾಗ ತಿದ್ದಬೇಕು. ಸೊ ಇನ್ನು ಮುಂದೆ ನಾವು ಬೆಳೆಸೋ ಅಂತಹ ರೀತಿ ಇದೆಯಲ್ಲ ಸೊ ಅದು ಚಾಲೆಂಜಿಂಗ್ ಆಗಿರ್ತೈತಿ. ಯಾವ ರೀತಿಯಾಗಿ ಬೆಳೆಸ್ತೀವಿ ಅನ್ನೋದು, ಈ ಸಮಾಜ ಹೆಂಗೈತಿ, ಈ ಸಮಾಜದೊಳಗೆ ಹೆಂಗಿರಬೇಕು, ಸೊ ಯಾವ್ಯಾವ ಸಂದರ್ಭನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಸಿಚುವೇಶನ್ ತಕ್ಕಂಗೆ ಹೆಂಗಿರಬೇಕು. ಎಲ್ಲ ಸಿಚುವೇಶನ್ನು ಒಂದೇ ರೀತಿ ಹ್ಯಾಂಡಲ್ ಮಾಡೋಕ್ಕಾಗಂಗಿಲ್ಲ. ಸೊ ಬೇರೆ ರೀತಿ ಇರ್ತೈತಿ. ಒಟ್ಟಿನಲ್ಲಿ ಮಕ್ಕಳನ್ನ ಒಳ್ಳೆ ದಾರಿಗೆ ತರಬೇಕು, ಪಾಸಿಟಿವ್ ವಿಷಯಗಳನ್ನ ತಲೆಗೆ ತುಂಬ್ತಿರ್ಬೇಕು. ಸೊ ಆ ರೀತಿಯಾಗಿ ಸೊ ಅದ ಇವಾಗ ನಮಗೆ ಮುಂದಿರುವಂತಹ ಚಾಲೆಂಜು. ಸೊ ಇವಾಗಿಂದ ಹೇಳ್ಕೊಡ್ತಾ ಹೋದ್ರೆ ಮಕ್ಕಳು ಕಲಿತಾರ. ಸೊ ಒಂದೇ ದಿನದಾಗ 2 ದಿನದಾಗಂತೂ ಕಲಿಯಂಗಿಲ್ಲ. ಕೆಲವೊಂದು ಮಕ್ಕಳಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಸೊ ಇವನ್ ನನ್ನ ಮಕ್ಕಳು ಅಷ್ಟ ಹಠ ಮಾರಿ ಗಲಾಟೆ ಎಲ್ಲ ಮಾಡ್ತಾರೆ, ಬೈಸ್ಕೊತಾರೆ, ಹೊಡೆಸ್ಕೊತಾರೆ. ಸೊ ಬೈಸ್ಕೊಂಡು ಹೊಡೆಸ್ಕೊಂಡು ನನ್ನನ್ನು ಅಳಿಸ್ತಾರೆ. ಸೊ ಏನಪ್ಪ ನನ್ನ ಮಕ್ಕಳು ಅನ್ನೋ ರೀತಿ ತಲೆನೋವು ತಂದು ಇಟ್ಬಿಟ್ಟಿರ್ತಾರೆ ನೋಡ್ರಿ. ಎಷ್ಟು ಹೇಳ್ಕೊಟ್ರು ಅಷ್ಟ ಅಲ್ಲ ಅಂಥೇಳಿ ಒಮ್ಮೊಮ್ಮೆ ಈ ರೀತಿಯಾಗಿ ಅನ್ಸೋಂಗೂ ಮಾಡ್ತಾರೆ. ಇನ್ನೊಮ್ಮೊಮ್ಮೆ ಶಾಣೆದಲ್ಲ ನನ್ನ ಮಕ್ಕಳು ಅನ್ನೋ ರೀತಿಯೂ ಮಾಡ್ತಾರೆ. ಒಮ್ಮೊಮ್ಮೆ ಅವ್ರದ್ದು ಮುಂದಿನ ಭವಿಷ್ಯ ಹೆಂಗೈತೇನೋ ಗೊತ್ತಿಲ್ಲ. ಸೊ ಈಗ ಪ್ರೆಸೆಂಟ್ ತಂದೆ ತಾಯಿ ಆದಂಥವ್ರ ಕರ್ತವ್ಯ ಏನೈತಲ್ಲ ಸೊ ಅದನ್ನಂತೂ ಚಾಚು ತಪ್ಪದೆ ಮಾಡಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರನ್ನ ತಿದ್ದಬೇಕು, ಬೆಳೆಸಬೇಕು. ಸೊ ಅದೇ ಕೆಲಸ ಇವಾಗ ನಡೆಯೋಕ್ಕಂತೈತಿ. ಒಮ್ಮೆಮ್ಮಂತೂ ಭಾಳ ಅಂದ್ರೆ ಭಾಳ ಬೇಜಾರು ಮಾಡಿರ್ತಾರೆ. ಸೊ ಸಿಕ್ಕಾಪಟ್ಟೆ ಅತ್ತಿನೂ ಕೂಡ ಎಷ್ಟೋ ಸಲ ಅವ್ರ ಸಲುವಾಗಿ. ಸೊ ಮುಂದಿನ ಭವಿಷ್ಯ ಹೆಂಗೈತೋ ಏನೋ ಅವ್ರದ್ದು ಅಂಥೇಳಿ. ಸೊ ಎಲ್ಲ ತಂದೆ ತಾಯಿಯರಿಗೂ ಇದು ಚಿಂತೆ ಇದ್ದಿರ್ತೈತಿ, ಮಕ್ಕಳ ಭವಿಷ್ಯ ಮುಂದೆ ಹೆಂಗೆ ಏನು ಅನ್ನೋದು. ಸೊ ಆ ದೇವ್ರಿಗೆ ಬಿಟ್ಟಿದ್ದು ಮುಂದಲ್ದು ಹೆಂಗೆ ಅನ್ನೋದು. ಸೊ ಇವಾಗ ಮಕ್ಕಳನ್ನ ಒಳ್ಳೆಯ ದಾರಿ ಒಳಗನ ಒಟ್ಟು ಬೆಳೆಸಬೇಕು. ಸೊ ಒಟ್ಟು ಕೆಟ್ಟ ದಾರಿ ಹಿಡಿದಿದ್ರೆ ಸಾಕು. ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಮೇಯ್ನಾಗಿ ಕೆಟ್ಟ ಬುದ್ಧಿ ಇರಬಾರ್ದು, ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು. ಸೊ ತಾವೂ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿಕೊಂಡು ತಂದೆ ತಾಯಿಗೆ ಕುಟುಂಬಕ್ಕೆ ಒಂದು ಒಳ್ಳೆಯ ಹೆಸರು ಕೀರ್ತಿನ ತಂದು ಕೊಟ್ರೆ ಸೊ ಅದಕ್ಕಿಂತ ಒಂದು ತಂದೆ ತಾಯಿಗೆ ಕೊಡೋ ಅಂತಹ ದೊಡ್ಡ ಗಿಫ್ಟ್ ಆಸ್ತಿ ಯಾವುದೂ ಇಲ್ಲ ಅಂಥೇಳಿ ಅನ್ಕೊತೀನಿ ನಾನು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಈ ರೀತಿಯಾಗಿ ಸಿಂಪಲ್ಲಾಗಿತ್ತು ನೋಡಿರಿ. ಒಂದು ರೀತಿ ಮೋಟಿವೇಶನ್ ವ್ಲಾಗ್ ಅಂಥೇಳಿ ಅಂದ್ಕೊಡ್ರಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.